ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಕಾಡಾನೆಗಳ ಸಂತತಿ ಇಳಿಮುಖವಾಗುತ್ತಿರುವುದು ಆತಂಕಕಾರಿ ವಿಚಾರ ಎಂದ ಸಂಕೇತ್ ಪೂವಯ್ಯ. ವಿಶ್ವ ಆನೆ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೂವಯ್ಯ, ಕುಶಾಲನಗರ ಸಮೀಪದ ಹಾರಂಗಿ ಶಿಬಿರದಲ್ಲಿ ಆಯೋಜನೆಗೊಂಡಿದ್ದ ವಿಶ್ವ ಆನೆ ದಿನಾಚರಣೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಾದ ಡಿಎಫ್ಒ ನೆಹರು ಮುಂದಾಳತ್ವದಲ್ಲಿ ಜರುಗಿದ ಕಾರ್ಯಕ್ರಮ. ಆನೆ ಮಾನವ ಸಂಘರ್ಷ ವಿಚಾರದಲ್ಲಿ ಕೊಡಗಿನಲ್ಲಿ ಅಪಾರ ನಷ್ಟ ಸಂಭವಿಸುತ್ತಿದೆ. 12 ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಕಾಡಾನೆ ಸಮಸ್ಯೆ ಇದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸಂಘರ್ಷ ತಡೆಯಲು ಸರ್ವ ಪ್ರಯತ್ನ ಮುಂದುವರಿಸುತ್ತಿದ್ದಾರೆ. ಕಾಡಾನೆಗಳ ನಿಯಂತ್ರಿಸುವ ಪ್ರಯತ್ನದಲ್ಲಿ ರೈಲ್ವೆ ಬ್ಯಾರಿಕೇಡ್, ಕಂದಕ ನಿರ್ಮಾಣ, ಸೋಲಾರ್ ಬೇಲಿ ಅಳವಡಿಕೆ ನಡೆಯುತ್ತಿದೆ. ಶಾಲಾ ವಿದ್ಯಾರ್ಥಿಗಳು, ಇಲಾಖೆಯ ಹಿರಿಯ ಕಿರಿಯ ಅಧಿಕಾರಿಗಳ ಪಾಲ್ಗೊಳ್ಳುವಿಕೆ. ಶಿಬಿರದ ಸಾಕಾನೆಗಳಿಗೆ ಪೂಜೆ ಸಲ್ಲಿಸಿ ಗೌರವ ಸಲ್ಲಿಸಿದ ಇಲಾಖೆಯ ಸಿಬ್ಬಂದಿಗಳು. ಪ್ರಕೃತಿಯಲ್ಲಿ ಆನೆ ವಹಿಸ್ತಕ್ಕಂತಹ ಪಾತ್ರ ಆಗಸ್ಟ್ 12ನೇ ತಾರೀಕಿಗೆ 2012ರಿಂದ ಏನು ಶುರುವಾಯಿತು ಆನೆ ದಿನ ಅಂತ ಹೇಳ್ತಕ್ಕಂಥದ್ದು, ವಿಶೇಷವಾಗಿ ಆನೆಗೆ ಒಂದು ದಿನವನ್ನು ಮುಡಿಪಿಟ್ಟು ಆಚರಣೆ ಮಾಡ್ತಕ್ಕಂಥ ಹಿನ್ನೆಲೆ ಮತ್ತು ಅದರ ಮಹತ್ವವನ್ನು ಈಗಾಗಲೇ ವಲಯ ಅರಣ್ಯ ಅಧಿಕಾರಿಗಳಾದಂತಹ ದಿನೇಶ್ ರವರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಂಧುಗಳೇ, ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಹೋದ ವರ್ಷ ಆಗಸ್ಟ್ 12ನೇ ತಾರೀಕು ಈ ಆನೆ ದಿನಾಚರಣೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಬೆಂಗಳೂರಿನ GKVK ಸಭಾಂಗಣದಲ್ಲಿ ನಡೆಸಿರ್ತಕ್ಕಂಥದ್ದು. ಅದರ ಹಿನ್ನೆಲೆ ಏನಿತ್ತು ಅಂತ ಹೇಳಿದರೆ, ವನ್ಯಜೀವಿ ಮತ್ತು ಮಾನವನ ಸಂಘರ್ಷವನ್ನು ತಡೆ ಹಿಡಿತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಸರ್ಕಾರದ ಪಾತ್ರ ಏನಿದೆ, ರೈತರ ಪಾತ್ರ ಏನಿದೆ, ಅರಣ್ಯ ಪ್ರದೇಶದ ಸುತ್ತಮುತ್ತಲು ಇರ್ತಕ್ಕಂಥ ಶ್ರಮಜೀವಿಗಳಿರ್ಬೋದು, ಸಾರ್ವಜನಿಕರು ಇರ್ಬೋದು, ಅವರ ಪಾತ್ರ ಏನಿದೆ, ಮತ್ತು ತಂತ್ರಜ್ಞಾನವನ್ನು ಯಾವ ರೀತಿ ಬಳಕೆ ಮಾಡಬೇಕು, ಯಾವ ರೀತಿ ನಾವೆಲ್ಲ ಒಂದಾಗಿ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಚರ್ಚೆ ಆಗಿದ್ದಂತೂ ಮಾತ್ರ ಅಲ್ಲ, ಚರ್ಚೆ ಆದ ನಂತರ ಹಂತ ಹಂತವಾಗಿ ಅದನ್ನು ಕಾರ್ಯಗತ ಮಾಡತಕ್ಕಂಥ ನಿಟ್ಟಿನಲ್ಲಿ 1 ವರ್ಷ ಸರ್ಕಾರ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಬಂಧುಗಳೇ, ಇವತ್ತಿನ ದಿವಸ ಏನು ಆನೆ ಸಂತತಿ ತುಂಬ ಆತಂಕಕಾರಿ ವಿಚಾರ ಏನಂತ ಹೇಳಿದರೆ, ಆನೆ ಸಂತತಿ ಕಡಿಮೆ ಆಗ್ತಾ ಬರ್ತಾ ಇರ್ತಕ್ಕಂಥದ್ದು. ಈಗ ಪ್ರಪಂಚದಲ್ಲಿ ಇವತ್ತಿನ ದಿನ ಸುಮಾರು 4,15,000 ಆನೆಗಳಿದೆ. ಈಗ 2016ಕ್ಕೆ ಹೋಲಿಸಿದರೆ ಸುಮಾರು 1,10,000 ಆನೆಗಳು ಕಡಿಮೆ ಆಗಿವೆ. ಇದು ತುಂಬ ಆತಂಕಕಾರಿ ವಿಚಾರ. ಆಫ್ರಿಕಾದ ಬೋತ್ಸವಾನ ಅಂತಕ್ಕಂಥ ದೇಶದಲ್ಲಿ ಸುಮಾರು 1,30,000 ಆನೆಗಳಿದೆ. ಇದು ವಿಶ್ವದಲ್ಲಿ ಅತಿ ಹೆಚ್ಚು ಆನೆಗಳು ಇರ್ತಕ್ಕಂಥ ದೇಶ. ಭಾರತ ದೇಶದಲ್ಲಿ ಸುಮಾರು 27,000 ಆನೆಗಳಿದೆ. ಹೋದ ವರ್ಷದ ಗಣತಿ ಮಾಹಿತಿ ನಮಗಿರ್ತಕ್ಕಂಥದ್ದು, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6,395 ಆನೆಗಳಿದೆ. ಭಾರತ ದೇಶದಲ್ಲಿಯೇ ಅತಿ ಹೆಚ್ಚು ಆನೆಗಳು ಇರ್ತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ. ಇದರಲ್ಲಿ ಸುಮಾರು 2,000 ಆನೆಗಳು ಈ ನಮ್ಮ ಕೊಡಗು ಭಾಗದಲ್ಲಿ ಇರ್ತಕ್ಕಂಥದ್ದು. ಈಗ ಬಂಧುಗಳೇ, ಈ ಆನೆಯ ಪಾತ್ರ ಎಷ್ಟು ಮಹತ್ವ ಆಗಿದೆಯೋ, ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಎಷ್ಟು ಮುಖ್ಯವೋ, ಅದೇ ರೀತಿ ಏನು ಅರಣ್ಯ ಸುತ್ತಮುತ್ತಲು ಇರ್ತಕ್ಕಂಥ ಗ್ರಾಮಗಳಲ್ಲಿ ಇರ್ಬೋದು, ಅಥವಾ ಅರಣ್ಯ ಪ್ರದೇಶದ ಸುತ್ತಮುತ್ತಲು ಇರ್ತಕ್ಕಂಥ ಈ ತೋಟಗಳೇ ಇರ್ಬೋದು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ರೈತರು, ಶ್ರಮಜೀವಿಗಳು ಸಂಘರ್ಷದಿಂದ ಅವರನ್ನು
ಆ ಸಂಘರ್ಷದಿಂದ ಪಾರು ಮಾಡೋದಕ್ಕೆ ಅದನ್ನು ಸಂರಕ್ಷಣೆ ವೈಜ್ಞಾನಿಕವಾಗಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ಜಾರಿ ಮಾಡ್ತಕ್ಕಂಥ ವಿಚಾರ ಮತ್ತು ವೈಜ್ಞಾನಿಕವಾಗಿ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸುವಂಥದ್ದು ಮಾತ್ರ ಅಲ್ಲ, ಅದನ್ನು ತಳಮಟ್ಟದಲ್ಲಿ ಕಾರ್ಯಗತ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಅತ್ಯಂತ ಗಂಭೀರವಾಗಿ ಇದನ್ನು ಪರಿಗಣಿಸಿ ತಂತ್ರಜ್ಞಾನವನ್ನು ಕೂಡ ಯಾವ ರೀತಿ ಬಳಕೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲೂ ಕೂಡ ಮಾಡಿ ಇವತ್ತಿನ ದಿನ ಅದನ್ನು ಹೋದ ವರ್ಷ ಆ ಸಭೆ ನಡೆದ ನಂತರ ಹಂತವಾಗಿ ಕಾರ್ಯಗತ ಮಾಡಿ ಅತಿ ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದರೆ, ಈ ಆನೆಗಳನ್ನು ಸುಮಾರು 10-25 ವರ್ಷದಿಂದ ಏನು ತೋಟಗಳಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಉದಾಹರಣೆಗೆ ಸುಮಾರು 6-7 ಜಿಲ್ಲೆಗಳಲ್ಲಿ, ಅದು ಹಾಸನ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಕೊಡಗು, ಚಾಮರಾಜನಗರ, ಬೆಂಗಳೂರು ಗ್ರಾಮೀಣ ಈ ಭಾಗಗಳಲ್ಲಿ ಸಮಸ್ಯೆ ಇರೋದ್ರಿಂದ ಸುಮಾರು 20-25 ವರ್ಷದಿಂದ ಆನೆಗಳು ತೋಟದಲ್ಲೇ ಮರಿ ಹಾಕಿರೋದ್ರಿಂದ, ಅದು ತೋಟದಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ, ಕಾಡೇ ನೋಡದೇ ಇರೋದ್ರಿಂದ ಅದು ತೋಟದ ಆನೆಗಳೇ ಆಗಿದೆ ಹೊರತು ಅದು ಕಾಡನ್ನು ನೋಡಲಿಲ್ಲ. ದೇ ಹ್ಯಾವ್ ಬಿಕಮ್ ರೆಸಿಡೆಂಟ್ ಎಸ್ಟೇಟ್ ಎಲಿಫೆಂಟ್ಸ್. ಹಾಗಾಗಿ ಅದನ್ನು ಶಾಶ್ವತವಾಗಿ ಪುನರ್ವಸತಿ ಮಾಡೋದಕ್ಕೆ ಒಂದು ಸಾಫ್ಟ್ ರಿಲೀಸ್ ಏರಿಯಾ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥದ್ದು. ಏನಿದು ಸಾಫ್ಟ್ ರಿಲೀಸ್ ಏರಿಯಾ ಅಂತ ಹೇಳಿದರೆ, ಈಗ ಹೋದ ವರ್ಷದ ಬಡ್ಜೆಟ್ನಲ್ಲಿ ಅದಕ್ಕೆ ಅನುಮೋದನೆ ಕೂಡ, ಅದನ್ನು ಅಂಗೀಕಾರ ಕೂಡ ಆಗಿರ್ತಕ್ಕಂಥದ್ದು. ಏನಿದು ಸಾಫ್ಟ್ ರಿಲೀಸ್ ಏರಿಯಾ ಅಂತ ಹೇಳಿದರೆ, ಈಗ ಉದಾಹರಣೆಗೆ ಮೊದಲನೇದು ಆಗ್ತಾ ಇರ್ತಕ್ಕಂಥದ್ದು ಈ ಭದ್ರಾ ಭಾಗದಲ್ಲಿ ಸುಮಾರು 2000 ಹೆಕ್ಟೇರ್ ಜಾಗದಲ್ಲಿ ಒಂದು ಭಾಗ ನೀರಿರ್ತಕ್ಕಂಥ ಪ್ರದೇಶ, 3 ಭಾಗದಲ್ಲಿ ಏನು ಕಂದಕಗಳನ್ನ ನಿರ್ಮಾಣ ಮಾಡಿ ಈ ಆನೆಗಳನ್ನು ಶಾಶ್ವತವಾಗಿ ಆ ಭಾಗಕ್ಕೆ ಪುನರ್ವಸತಿ ಮಾಡ್ತಕ್ಕಂಥ ಒಂದು ಶಾಶ್ವತ ಪರಿಹಾರ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯ ಹಮ್ಮಿಕೊಂಡಿದೆ. ಮತ್ತು ಈಗಾಗಲೇ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆದಂಥ ಎಸ್ ಪೊನ್ನಣ್ಣನವರ ನೇತೃತ್ವದಲ್ಲಿ ಸಲಹೆಗಳ ಮೇಲೆಗೆ ಏನು ಇದೆಲ್ಲ ಹಂತವಾಗಿ ನಡೀತಾ ಬರ್ತಾ ಇದೆ. ಯಾಕಂದರೆ ಸಂಘರ್ಷದಲ್ಲಿ ಅತಿ ಹೆಚ್ಚು ಕರ್ನಾಟಕ ರಾಜ್ಯದಲ್ಲಿ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಕೊಡಗು ಜಿಲ್ಲೆಯಲ್ಲಿ. ಅತಿ ಹೆಚ್ಚು ನಮಗೆ ಬೆಳೆ ನಾಶನೇ ಇರ್ಬೋದು, ಅಥವಾ ಅಮೂಲ್ಯವಾದ ಜೀವವನ್ನು ಕಳ್ಕೊಳ್ತಕ್ಕಂಥ ವಿಚಾರ ಇರ್ಬೋದು, ಅಂಗವೈಫಲ್ಯತೆಗಳಾಗ್ತಕ್ಕಂಥ ವಿಚಾರ ಇರ್ಬೋದು, ಹಸುಗಳನ್ನು ಕಳ್ಕೊಳ್ತಕ್ಕಂಥ ವಿಚಾರ ಆಗ್ತಾ ಇರ್ತಕ್ಕಂಥದ್ದು ಕೊಡಗು ಜಿಲ್ಲೆ, ಹಾಸನ ಭಾಗ. ಅಲ್ಲಿ ಹಾಸನ ಭಾಗದಲ್ಲೂ ಕೂಡ ಬೇಲೂರು, ಸಕಲೇಶಪುರ ಭಾಗ, ಚಿಕ್ಕಮಗಳೂರು ಭಾಗದಲ್ಲಿ ಅತಿ ಹೆಚ್ಚು ಆಗ್ತಾ ಇರ್ತದೆ. ಆದ್ದರಿಂದ ಅವರು ಶಾಸಕರು ಮುಂದಿನ ಹಂತದಲ್ಲಿ ಕೊಡಗು ಜಿಲ್ಲೆಯಲ್ಲೂ ಕೂಡ ಒಂದು ಸರ್ಕಾರದ ಮಟ್ಟದಲ್ಲಿ ಚರ್ಚೆಯನ್ನು ನಡೆಸಿ ಕೊಡಗು ಜಿಲ್ಲೆಯಲ್ಲೂ ಕೂಡ ಒಂದು ಸಾಫ್ಟ್ ರಿಲೀಸ್ ಏರಿಯಾನ ಮಾಡ್ತೇವೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನಮಗೆ ಅರಣ್ಯ ಇಲಾಖೆ ಸಂಘರ್ಷ ಅತಿ ಹೆಚ್ಚು ಇರತಕ್ಕಂಥ ಪ್ರದೇಶ ಇದು. ಸುಮಾರು 20-25 ವರ್ಷದಿಂದ ಅತಿ ಹೆಚ್ಚು ಸಂಘರ್ಷ ಇರ್ತಕ್ಕಂಥ ಜಿಲ್ಲೆ. ನಿರಂತರವಾಗಿ ಅರಣ್ಯ ಇಲಾಖೆ ಸುಮಾರು ಏನು 12 ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ 24 ಗಂಟೆ ಸಮಸ್ಯೆ ಇರತಕ್ಕಂಥದ್ದು. ಅರಣ್ಯ ಇಲಾಖೆ ಅದನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಮತ್ತು ಜನರಿಗೆ ವಿಶ್ವಾಸ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳಿದೆ ಅರಣ್ಯ ಇಲಾಖೆಯಲ್ಲೂ ಕೂಡ. ಇವತ್ತು ಸಿಬ್ಬಂದಿ ಕೊರತೆ ವಿಚಾರ ಇದೆ, ಇವತ್ತು ವಾಹನಗಳ ಕೊರತೆ, ಅಥವಾ ಇವತ್ತು ಪರಿಣಿತಿ ಇರ್ತಕ್ಕಂಥ ಸಿಬ್ಬಂದಿಗಳು. ಯಾಕೆಂತ ಹೇಳಿದರೆ, ಈಗ ನಮ್ಮಲ್ಲಿ ಉದಾಹರಣೆಗೆ ಕ್ಷಿಪ್ರ ಕಾರ್ಯಪಡೆ ಅಂತ ಇದೆ, ಅಥವಾ ಆನೆ ಏನು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಕಾರ್ಯಪಡೆ, ಆನೆ ಕಾರ್ಯಪಡೆ ಅಂತ ಹೇಳ್ತಕ್ಕಂಥದ್ದೆಲ್ಲ ಇದೆ. ಆದರೆ ಅವರಿಗೆ ತರಬೇತಿ ಕೊಡ್ತಕ್ಕಂಥ ವಿಚಾರ ಇರ್ಬೋದು, ಅಥವಾ ಪರಿಣಿತಿ ಇರ್ತಕ್ಕಂಥ ಕೆಲವು ಏನು ವಿಶೇಷ ಪರಿಣಿತಿಯನ್ನು ತರಬೇತಿ ಕೊಡ್ತಕ್ಕಂಥ ವಿಚಾರ ಇರ್ಬೋದು. ಕೆಲವು ಸಮಸ್ಯೆಗಳಿದೆ, ಕೆಲವು ಏನು ಕೊರತೆಗಳೇನಿದೆ ಅದನ್ನೆಲ್ಲ ಪೂರೈಸಿ ಕೊಡ್ತಕ್ಕಂಥ ವಿಚಾರವನ್ನು ಅರಣ್ಯ ಮಂತ್ರಿಗಳು ಹೇಳಿದ್ದಾರೆ. ಅದನ್ನು ಇಲಾಖೆಗೆ ಶಕ್ತಿ ತುಂಬಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ ಅಂತ ಹೇಳ್ತಕ್ಕಂಥ ವಿಚಾರ. ಇವತ್ತು ಏನು ಆನೆಯನ್ನು ತಡೆಗಟ್ಟೋದಕ್ಕೆ ಇವತ್ತು ನಮಗೆ ಕಂದಕಗಳೇ ಇರ್ಬೋದು, ಅಥವಾ ಉಪಯೋಗಿಸಿದ ರೈಲ್ವೆ ಹಳಿಯ ಬೇಲಿಗಳೇ ಇರ್ಬೋದು, ಅಥವಾ ಸೌರಶಕ್ತಿಯ
ಬೇಲಿಗಳೇ ಇರ್ಬೋದು. ಇವತ್ತು ಇನ್ನೂ ಹೆಚ್ಚು ಆಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮಗೆ ಇರ್ತಕ್ಕಂಥದ್ದು ಸುಮಾರು 355 ಕಿಲೋಮೀಟ್ರು ಮಾತ್ರ ನಮಗೆ ಈ ಏನು ರೈಲ್ವೆ ಹಳಿಯ ಬೇಲಿಗಳು ಇರ್ತಕ್ಕಂಥದ್ದು. ಸುಮಾರು 120 ಕಿಲೋಮೀಟರ್ ಕಾಮಗಾರಿ ನಡೀತಾ ಇದೆ. ಈಗ ಇನ್ನೂ ಸುಮಾರು 250 ಕಿಲೋಮೀಟರ್ ಬೇಲಿಗಳ ಅವಶ್ಯಕತೆ ಇದೆ ಅಂತೇಳಿ ಕೇಂದ್ರಕ್ಕೆ ಪ್ರಸ್ತಾವನೆ ಕೂಡ ಸಲ್ಲಿಸಿದ್ದೇವೆ. ಏನು ರಿಯಾಯಿತಿಯಲ್ಲಿ ನಮಗೆ ರೈಲ್ವೆ ಹಳಿಯನ್ನು ಒದಗಿಸಿಕೊಡ್ಬೇಕು ಅಂತ ಹೇಳ್ತಕ್ಕಂಥದ್ದು. ಆತಂಕಕಾರಿ ವಿಚಾರ ಏನಂತ ಹೇಳಿದರೆ, ಈಗ ನಮ್ಮ ರಾಜ್ಯದಲ್ಲಿ ಸುಮಾರು 25ರಿಂದ 30 ಅಮೂಲ್ಯ ಜೀವಗಳನ್ನು ಪ್ರತಿ ವರ್ಷ ನಾವು ಕಳ್ಕೊಳ್ತಾ ಇದ್ದೇವೆ ಈ ಸಂಘರ್ಷದ ವಿಚಾರದಲ್ಲಿ. ಭಾರತ ದೇಶದಲ್ಲಿ ಸುಮಾರು 17 ರಾಜ್ಯಗಳಲ್ಲಿ ಈ ಸಮಸ್ಯೆ ಇರ್ತಕ್ಕಂಥದ್ದು. ಸುಮಾರು ಈಗ ನಾನು ತಮ್ಮ ಜೊತೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 56,000 ಜನ ಭಾರತ ದೇಶದಲ್ಲಿ ಇವತ್ತು ಅಂಗವೈಫಲ್ಯತೆಯಲ್ಲಿ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ. ಆದ್ದರಿಂದ ಇದಕ್ಕೆಲ್ಲ ಕೇಂದ್ರದ ಸಹಕಾರವನ್ನು ಪಡ್ಕೊಂಡು 50% ಕೆಲಸ ಕೇಂದ್ರ ಸರ್ಕಾರದ್ದು ಇದೆ, ಪರಿಸರ ಮಂತ್ರಿ ಮಂಡಳದ್ದು ಇದೆ. ಅದಕ್ಕೆಲ್ಲ ನಮ್ಮ ಸರ್ಕಾರ ಅರಣ್ಯ ಇಲಾಖೆ ಕೂಡ ಅದನ್ನು ನಿರಂತರವಾಗಿ ಕೇಂದ್ರ ಸರ್ಕಾರದ ಜೊತೆ ಚರ್ಚೆಯಲ್ಲಿದ್ದಾರೆ. ಮತ್ತು ಕರ್ನಾಟಕ ರಾಜ್ಯದ ವನ್ಯಜೀವಿ ಮಂಡಳಿಯ ಸದಸ್ಯನಾಗಿ ಮುಖ್ಯಮಂತ್ರಿಗಳು ಈ ಮಂಡಳಿಗೆ ಅಧ್ಯಕ್ಷರಾಗಿದ್ದಾರೆ ಮತ್ತು ಅರಣ್ಯ ಮಂತ್ರಿಗಳು ಇದಕ್ಕೆ ಉಪಾಧ್ಯಕ್ಷರಾಗಿದ್ದಾರೆ. ಅದರಿಂದ ನಿರಂತರವಾಗಿ ನಾನು ನನ್ನ ಕೆಲಸವನ್ನು ಏನು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು ಸಂಘರ್ಷದ ಸಮಸ್ಯೆ ಮತ್ತು ಅದಕ್ಕೆ ಬೇಕಾದಂತಹ ಏನು ತಕ್ಷಣ ಬೇಕಾದಂಥ ಪರಿಹಾರ ಮತ್ತು ಶಾಶ್ವತ ಪರಿಹಾರಕ್ಕೆ ಬೇಕಾದಂಥ ಕ್ರಮಗಳು ಕೂಡ ಬಗ್ಗೆ ಕೂಡ ನಾನು ಚರ್ಚೆ ಮಾಡ್ತಾನೆ ಬಂದಿದ್ದೇನೆ. ಅದಕ್ಕೆ ಸ್ಪಂದನೆ ಮಾಡೋದು ಮಾತ್ರ ಅಲ್ಲ, ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಕೂಡ ಹಗಲಿರುಳು ಅದಕ್ಕೆ ಶ್ರಮಿಸ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಶಾಲೆ ಮಕ್ಕಳು ನೀವೆಲ್ಲ ಬಂದಿದ್ದೀರಿ. ಇವತ್ತು ಏನು ಪ್ರಕೃತಿ ಬಗ್ಗೆ ತಿಳ್ಕೊಳ್ಳುವಂಥ ಏನು ಒಂದು ವಿಚಾರದಲ್ಲಿ ನಿಮ್ಮ ಬೋಧಕ ವೃಂದದವರು ಕೂಡ ಅವರು ತಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಆನೆ ವಿಚಾರ, ವನ್ಯಜೀವಿಗಳ ವಿಚಾರ, ಸಂರಕ್ಷಣೆಯ ವಿಚಾರ, ಪ್ರಕೃತಿ ಮತ್ತು ವನ್ಯಜೀವಿಗಳ ಮಹತ್ವದ ವಿಚಾರ ತಿಳ್ಕೊಳ್ಳೋದಕ್ಕೆ ತಾವು ಬಂದಿದ್ದೀರಿ. ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದರೆ, ಮತ್ತು ಬೋಧಕ ವೃಂದದಲ್ಲೂ ಕೂಡ ಶಿಕ್ಷಕರೆಲ್ಲ ಏನು ಬಂದಿದ್ದೀರಿ, ತಮ್ಮಲ್ಲಿ ಮನವಿ ಮಾಡೋದು ಏನಂತ ಹೇಳಿದರೆ, ಮಕ್ಕಳಿಗೆ ವಾರಕ್ಕೆ ಒಂದು ಬಾರಿ ಆದ್ರೂ ನಿಮ್ಮ ಶಾಲೆಯಿಂದ, ನಮ್ಮ ಅರಣ್ಯ ಇಲಾಖೆಯಿಂದ ಹಲವಾರು ಯೋಜನೆಗಳಿದೆ. ಈಗ ಚಿಣ್ಣರ ಪ್ರಪಂಚನೇ ಇರ್ಬೋದು, ಇಂಥ ಹಲವಾರು ಯೋಜನೆಗಳಿದೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಮಕ್ಕಳನ್ನು ಪ್ರಕೃತಿಗೆ ಮಡ್ಲಿಗೆ ತಾವು ದಯಮಾಡಿ ತಮ್ಮ ಶಾಲೆಯಲ್ಲಿ ಏನು ಆಡಳಿತ ಮಂಡಳಿ ಇದೆ ಅವರಿಗೆ ಆ ಪ್ರಕೃತಿಯ ಮಹತ್ವವನ್ನು ಮಕ್ಕಳಿಗೆ ಪಾಠ ಮಾಡ್ತಕ್ಕಂಥದ್ದನ್ನು ತಾವು ದಯಮಾಡಿ ಹೇಳಬೇಕಾಗ್ತದೆ. ಮಕ್ಕಳನ್ನು ಹೆಚ್ಚಾಗಿ ಯಾಕೆ ಪ್ರಕೃತಿ ಕರ್ಕೊಂಡು ಬರಬೇಕು ಅಂತ ಹೇಳಿದರೆ, ಉದಾಹರಣೆಗೆ ವಿಜ್ಞಾನವನ್ನು, ಸೈನ್ಸ್ ಕ್ಯಾನ್ ಬಿ ಟಾಟ್ ಇನ್ ಎ ಲ್ಯಾಬೊರೇಟರಿ. ವಿಜ್ಞಾನವನ್ನು ನೀವು ಒಂದು ಪ್ರಯೋಗ ಶಾಲೆಯಲ್ಲಿ ನೀವು ಮಕ್ಕಳಿಗೆ ಕಳಿಸ್ಬೋದು. ಆದರೆ ಪ್ರಕೃತಿ ವಿಚಾರ ಬಂದಾಗ ಪ್ರಕೃತಿ ಮಡಲೇ ಪ್ರಯೋಗಶಾಲೆ. ವರ್ಷಕ್ಕೆ ಒಂದು ಸತಿ ಆದರೂ ಯಾವುದೋ ಒಂದು ಕಾಡಿಗೆ ಆ ಮಕ್ಕಳನ್ನು ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ, ಒಂದು ಬೆಳಗಿಂದ ಸಾಯಂಕಾಲ ತನಕ ಆ ಮಗು ಆ ಕಾಡಲ್ಲೇ ಇರ್ತಕ್ಕಂಥ ಕೆಲಸ, ಒಂದು ಚಿತ್ರ ಬಿಡಿಸ್ಬೋದು ಅಥವಾ ಒಂದು ವನ್ಯಜೀವಿಯನ್ನು ನೋಡ್ಬೋದು, ಒಂದು ಪಕ್ಷಿನ ನೋಡ್ಬೋದು. ಆ ಕಾಡಿನ ಜೊತೆ ಪ್ರಕೃತಿ ಜೊತೆ ಮಕ್ಕಳು ಬೆರೀತಕ್ಕಂಥ ಕೆಲಸವನ್ನು ತಾವು ಮಾಡಿದರೆ ಬಹುಶಃ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ 10 ಸಾರಿ ಆದರೂ ಆ ಮಗು ಕಾಡೊಳಗೆ ಹೋದಂಥ ಸಂದರ್ಭದಲ್ಲಿ, ಆ ಪ್ರಕೃತಿಯ ಮಡ್ಲಲ್ಲಿ ಸಮಯ ಕಳೆದಂಥ ಸಂದರ್ಭದಲ್ಲಿ ಸಹಜವಾಗಿ ಆ ಪ್ರಕೃತಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತಕ್ಕಂಥ ಭಾವನೆ ಮಕ್ಕಳಿಗೆ ಖಂಡಿತವಾಗಲೂ ಬರ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ಮತ್ತೆ ಸರ್ಕಾರಗಳಿಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಕ್ಕಳಿಗೆ ಯಾಕಂದರೆ ಹಲವಾರು ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ವಿಶೇಷವಾಗಿ ಆರ್ಥಿಕ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಕುಟುಂಬಗಳಿಂದ ಮಕ್ಕಳು ಬರ್ತಾರೆ. ಅವರು ಜೀವನ ಇಡೀ ಅವರು ಕಾಡೇ ನೋಡೋದಿಲ್ಲ. ಆದ್ದರಿಂದ ಕೇಂದ್ರ ರಾಜ್ಯ ಸರ್ಕಾರಗಳು, ಸಂಬಂಧಪಟ್ಟಂಥ ಶಿಕ್ಷಣ ಇಲಾಖೆಗಳು ವರ್ಷಕ್ಕೆ ಒಂದು ಸಾರಿ ಆದರೂ ಒಂದು ಮಗುವನ್ನು ಒಂದು ಬಾರಿ ಕಾಡಿಗೆ ಕರ್ಕೊಂಡು ಹೋಗ್ತಕ್ಕಂಥ, ಒಂದು ಶಾಲೆಗೆ ಒಂದು ದಿವಸವಂತ ಇಟ್ಟು ಒಂದು ವರ್ಷಕ್ಕೆ ಒಂದು ಬಾರಿ ಕಾಡಿಗೆ ಕರ್ಕೊಂಡು ಹೋಗ್ತಕ್ಕಂಥ ಸರ್ಕಾರಿ ವೆಚ್ಚದಲ್ಲಿ ಆಗಬೇಕು ಅಂತಕ್ಕಂಥ ಇಂತಹ ಒಂದು ಪವಿತ್ರವಾದ ವೇದಿಕೆಗಳಲ್ಲಿ ಹಲವಾರು ಮನವಿಗಳನ್ನು ನಾನು ಮಾಡ್ತಾ ಮತ್ತೊಮ್ಮೆ ಭಾರತ ದೇಶದಲ್ಲಿಯೇ ಅತಿ ಹೆಚ್ಚು ಆನೆಗಳನ್ನು
6395 ಆನೆಗಳು ಕರ್ನಾಟಕ ರಾಜ್ಯದಲ್ಲಿ ಇರೋದಕ್ಕೆ ಕಾರಣ ಆ ಸಂರಕ್ಷಣೆಯನ್ನು ಅತೀ ಮುತುವರ್ಜಿಯಿಂದ ಬದ್ಧತೆಯಿಂದ ಕಾಪಾಡಿದಂತಹ ಅರಣ್ಯ ಇಲಾಖೆ ಇದಕ್ಕೆ ಕಾರಣ. ಈ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಸಿಬ್ಬಂದಿಗಳಿಗೂ ನಿಮ್ಮೆಲ್ಲರ ಪರವಾಗಿ ನಾವು ಒಂದ್ಸರಿ ಚಪ್ಪಾಳೆಯನ್ನು ಹೊಡಿಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ನೀವೇನು ನಮ್ಮ ರಾಜ್ಯಕ್ಕೆ ಇಡೀ ನಾವು ಹೆಮ್ಮೆ ಪಡ್ತಕ್ಕಂಥ ಕೆಲಸವನ್ನು ಮಾಡಿದಿರಿ. ಇದೊಂದು ಮಾತ್ರ ಅಲ್ಲ, ಹುಲಿಗಳ ವಿಚಾರ ಬಂದಂಥ ಸಂದರ್ಭದಲ್ಲಿ ಏನು ರಾಷ್ಟ್ರೀಯ ಪ್ರಾಣಿ ಇದೆ, 563 ಹುಲಿಗಳಿದೆ ನಮ್ಮಲ್ಲಿ. ಮಧ್ಯಪ್ರದೇಶ ಬಿಟ್ಟರೆ ಅತಿ ಹೆಚ್ಚು ಹುಲಿಗಳಿರ್ತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ. ಅದರ ಹುಲಿ ಮತ್ತು ಆನೆ ಮಾತ್ರ ಅಲ್ಲ, ಸಂರಕ್ಷಣೆಯ ವಿಚಾರದಲ್ಲಿ ನಮ್ಮ ದೇಶದಲ್ಲಿ ಏನು ಈ ಇಲಾಖೆ ಅತ್ಯಂತ ಉತ್ತಮವಾದಂಥ ಒಂದು ಕೆಲಸ ಏನು ಮಾಡಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, 2ನೇ ವರ್ಷ ನೆಹರೂರವರು ಹೋದ ವರ್ಷ ಕೂಡ ನನಗೆ ಅವಕಾಶವನ್ನು ಕೊಟ್ಟರು. ಏನು ಇಲ್ಲಿ ಆನೆ ದಿನಾಚರಣೆ ನಾವು ಅತ್ಯಂತ ಅರ್ಥಪೂರ್ಣವಾಗಿ ಏನು ಇದಾಯಿತು, ಅವರು ಅವಕಾಶವನ್ನು ಕೊಟ್ಟರು. ಅದಕ್ಕೆ ಅವ್ರಿಗೆ ಧನ್ಯವಾದನ ಹೇಳ್ತಾ, ಇವತ್ತು ಡಾಕ್ಟರ್ ಚಿಟ್ಟಿಯಪ್ಪನವ್ರ ಬಗ್ಗೆ ಒಂದು ನಿಮಿಷ ನಾವು ಮಾತಾಡಲೇಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ, ನಮ್ಮ ಡಾಕ್ಟರ್ ಚಿಟ್ಟಿಯಪ್ಪನವ್ರು ಇದ್ದಾರಲ್ಲ, ಅವರೆಲ್ಲ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು, ಅತಿ ಹೆಚ್ಚು ಅನುಭವ ಇರ್ತಕ್ಕಂಥವ್ರು, ಅತ್ಯಂತ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದಂಥವ್ರು. ಹೋದ ವರ್ಷ ಮುಖ್ಯಮಂತ್ರಿಗಳವರಿಗೆ JKVKಯಲ್ಲಿ ಆನೆ ದಿನ ಆ ಸಮಾರಂಭ ನಡೆದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಅವರ ಮಾಡಿದಂಥ ಸೇವೆಯನ್ನು ಗುರುತಿಸಿ ಅವರಿಗೆ ಆ ಸಮಾರಂಭದಲ್ಲಿ ತೆಲಂಗಾಣದ ಅರಣ್ಯ ಮಂತ್ರಿಗಳು, ಕೇರಳ ತಮಿಳುನಾಡಿನ ಅರಣ್ಯ ಮಂತ್ರಿಗಳು, ಜಾರ್ಖಂಡಿನ ಅರಣ್ಯ ಮಂತ್ರಿಗಳ ಎಲ್ಲರ ಸಮ್ಮುಖದಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದರು. ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸುತ್ತಾ, ಇಲ್ಲಿ ನೆರೆದಂಥ ತಮ್ಮ ಎಲ್ಲರಿಗೂ ನನ್ನ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.